ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೃಷಭ ರಾಶಿಯ ಏಪ್ರಿಲ್ ತಿಂಗಳ 2025ನೇ ವರ್ಷದ ಭವಿಷ್ಯ ಹೇಗಿರುತ್ತದೆ? ವೃಷಭ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ? ಏಪ್ರಿಲ್ ತಿಂಗಳಲ್ಲಿ ಯಾವೆಲ್ಲ ಅಶುಭ ಫಲಗಳು ಬರಲಿದೆ? ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ 2025ನೇ ವರ್ಷದ ಗೋಚಾರ ಫಲ ಏನಿದೆ? ವೃಷಭ ರಾಶಿಯವರಿಗೆ ಶುಭ ಫಲಗಳೇನು, ಅಶುಭ ಫಲಗಳೇನು, ಪರಿಹಾರಗಳೇನು ಎಲ್ಲವನ್ನು ಕೂಡ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ವೃಷಭ ರಾಶಿಯವರ ಅಧಿದೇವತೆ ಬಂದು ಲಕ್ಷ್ಮೀದೇವಿ. ಏಪ್ರಿಲ್ 2ನೇ ತಾರೀಕು ಲಕ್ಷ್ಮೀದೇವಿಯ ಪೂಜೆ ಇರೋದ್ರಿಂದ ತುಂಬಾ ಅನುಕೂಲಕರವಾಗುತ್ತೆ. ಅಂದು ನೀವು ಲಕ್ಷ್ಮೀದೇವಿಯ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ತೊಲಗಿ ಹೋಗಿ ಇಷ್ಟಾರ್ಥಗಳು ಇವರ ಕೈ ಸೇರುತ್ತೆ. ಇನ್ನು ಈ ರಾಶಿಯವರಿಗೆ ರವಿ ಗ್ರಹದಿಂದ ಮಿಶ್ರ ಫಲ ಅನ್ನೋದು ಈ ತಿಂಗಳಲ್ಲಿ ಸಿಗುತ್ತೆ. ಮಿಶ್ರ ಫಲ ಈ ಕಡೆ 6ಕ್ಕೂ ಏರಲ್ಲ 3ಕ್ಕೂ ಇಳಿಯಲ್ಲ. ನಿಮ್ಮ ಜೀವನ ಹೇಗಿದೆಯೋ ಹಾಗೆ ಸಾಮಾನ್ಯವಾಗಿ ಈ ವೃಷಭ ರಾಶಿಯವರು ಏಪ್ರಿಲ್ ತಿಂಗಳನ್ನು ಕಳೀತಾರೆ. ಬುಧನಿಂದ ತುಂಬಾ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಈ ವೃಷಭ ರಾಶಿಯವರಿಗೆ ಸೃಷ್ಟಿಯಾಗುತ್ತೆ. ಬುಧ ಗ್ರಹದಿಂದ ಈ ರಾಶಿಯವರು ಸಾಕಷ್ಟು ಅನುಕೂಲವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆ ಅನುಕೂಲಗಳ ಬಗ್ಗೆ ಹೇಳೋದಾದರೆ, ಸಂತಾನ ಅಪೇಕ್ಷೆ ಮಾಡುವವರಿಗೆ ಒಳಿತಾಗುತ್ತೆ. ನೀವೇನಾದರೂ ಸಂತಾನ ಭಾಗ್ಯ ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಪ್ಲಾನಿಂಗ್ ಮಾಡ್ತಿದ್ರೆ ಇದು ಪರ್ಫೆಕ್ಟ್ ಟೈಮ್ ಆಗಿರುತ್ತೆ. ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಕೂಡ ಸಂತಾನ ನಿರೀಕ್ಷೆ ಮಾಡೋರಿಗೆ, ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಖಂಡಿತವಾಗ್ಲೂ ಕೂಡ ಒಳಿತಾಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ದೊರೆಯುತ್ತೆ. ನಿಮ್ಮ ಕುಟುಂಬದಲ್ಲಿ ಶಾಂತ, ನೆಮ್ಮದಿ ಎಲ್ಲವೂ ಕೂಡ ಇರುತ್ತೆ. ದುಃಖಗಳು, ಕಷ್ಟಗಳು, ಹಾಗೆಯೇ ಜಗಳಗಳು, ಕಲಹಗಳು ಎಲ್ಲವೂ ಕೂಡ ದೂರವಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯುತವಾದಂತಹ ವಾತಾವರಣ ಅನ್ನೋದನ್ನು ಈ ರಾಶಿಯವರು ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಕುಟುಂಬದಲ್ಲಿ ನೆಮ್ಮದಿ ಇದ್ದರೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ, ಶಾಂತಿ ಇರುತ್ತೆ. ಕುಟುಂಬದಲ್ಲಿ ಕಲಹ ಇದ್ದರೆ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಮಾನಸಿಕವಾಗಿ ತೊಂದರೆಗಳನ್ನ ಎದುರಿಸಬೇಕಾಗಿರುವಂತಹ ಸುಸಂದರ್ಭ ಎದುರಾಗ್ಬಿಡುತ್ತೆ. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಈ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಬರಲ್ಲ. ಹಣಕಾಸಿಗೆ ಕೊರತೆ ಇಲ್ಲ. ಕುಟುಂಬದಲ್ಲಿ ನೆಮ್ಮದಿ ಇರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಜೀವನ ಈ ತಿಂಗಳಲ್ಲಿ ಶ್ರೇಷ್ಠವಾಗಿರುತ್ತೆ. ನೀವು ಆರಾಮಾಗಿ ನಿಮ್ಮ ಜೀವನವನ್ನು ಕಳೀತೀರಾ. ಹಣಕಾಸಿಗೂ ಕೂಡ ಯಾರ ಹತ್ರನೂ ಹೋಗಿ ಕೈ ಚಾಚಬೇಕು ಅನ್ನೋ ರೀತಿ ವಾತಾವರಣ ಈ ರಾಶಿಯವರಿಗೆ ಸೃಷ್ಟಿಯಾಗಲ್ಲ. ಕರ್ಮಾಧಿಪತಿ ಶನಿಯಿಂದ ಉತ್ತಮ ಫಲಗಳನ್ನು ಪಡೆದುಕೊಳ್ತಾರೆ. ವೃಷಭ ರಾಶಿಯವರು ಇಷ್ಟು ವರ್ಷ ನೊಂದು ಬೆಂದೋಗ್ಬಿಟ್ಟಿದ್ದೀರಾ. ಮಾರ್ಚ್ 29ರ ನಂತರ ವೃಷಭ ರಾಶಿನ ಬಿಟ್ಟು ಶನಿದೇವ ಹೋಗ್ತಿರೋದ್ರಿಂದ, ಸಾಡೆ ಮುಕ್ತಾಯ ಆಗಿರೋದ್ರಿಂದ ಖಂಡಿತವಾಗಿಯೂ ಕರ್ಮಾಧಿಪತಿ ಶನಿದೇವ ಈ ರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನ ಕೊಡ್ತಾರೆ. ಉದ್ಯೋಗದಲ್ಲಿ ಉತ್ತಮವಾಗಿರುತ್ತೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ಖಂಡಿತವಾಗಿಯೂ ಕೂಡ ನೀವು ಒಳ್ಳೆಯ ಮಾರ್ಗಗಳನ್ನು ತಗೊಳ್ತೀರಾ. ಒಳ್ಳೆಯ ಎಜುಕೇಷನ್ ಅನ್ನೋದು ಕೂಡ ಸಿಗುತ್ತೆ. ಉದ್ಯೋಗದಲ್ಲೂ ಕೂಡ ಉತ್ತಮವಾಗಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಉದ್ಯೋಗದಲ್ಲೂ ಕೂಡ ಸಿಗಲ್ಲ. ಇನ್ನು ಉದ್ಯೋಗದಲ್ಲೂ ಕೂಡ ಉತ್ತಮವಾದಂತಹ ಲಾಭ ಅನ್ನೋದನ್ನು ಪಡ್ಕೊಳ್ಬಹುದು. ನಿಮಗೆ ಪ್ರಮೋಷನ್ಗಳಾಗಬಹುದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬಹುದು. ನಿಮ್ಮ ಕೆಲಸದಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಒಳ್ಳೆಯದಾಗೇ ಇರುತ್ತೆ. ಸುಗಮವಾಗಿ ಈ ತಿಂಗಳು ಕಷ್ಟಗಳಿಲ್ಲದೆ ಸಾಗುತ್ತೆ. ರಾಹುವಿನಿಂದ ವಿವಿಧ ಮೂಲಗಳಿಂದ ಹಣ ಅನ್ನೋದನ್ನು ಪಡ್ಕೊಳ್ತೀರಾ. ರಾಹು ಗ್ರಹ ಕೂಡ ನಿಮ್ಮ ಆಸ್ಥಾನದಲ್ಲಿ ಚೆನ್ನಾಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಸಡನ್ನಾಗಿ ಹಣ ಅನ್ನೋದನ್ನು ಪಡ್ಕೊಳ್ತೀರಾ. ನೀವು ಊಹೆನೇ ಮಾಡಿರಲ್ಲ, ಆ ರೀತಿಯಾಗಿ ಸಡನ್ನಾಗಿ ಹಣ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ.
ನೀವು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತೀರ, ಆ ಹಣಗಳು ಬಂದು ನಿಮಗೆ ಕೈ ಸೇರುವಂತಹ ಸಂದರ್ಭ ಇದಾಗಿರುತ್ತೆ. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಲ್ಲ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಪ್ರಯತ್ನ ಮಾಡ್ತೀರೋ, ಹಣಕಾಸು ಕೂಡ ಹಾಗೇ ಬಂದು ಸೇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಿತಾಂಶ ಅನ್ನೋದನ್ನು ಪಡ್ಕೊಳ್ತೀರಾ. ಹಾಗಾಗಿ ಈ ರಾಶಿಯವರು ಈ ತಿಂಗಳು ಹೆಚ್ಚೆಚ್ಚು ಕಷ್ಟಪಟ್ಟು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಕೂಡ ಉತ್ತಮವಾದಂತಹ ಲಾಭ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ. ನಿಮ್ಮ ಜೀವನವೂ ಕೂಡ ಸುಗಮವಾಗಿ ಸಾಗುತ್ತೆ. ಈ ತಿಂಗಳು ತುಂಬಾ ಅನುಕೂಲಕರವಾದಂತಹ ವಾತಾವರಣ ಅನ್ನೋದನ್ನು ನೀವು ಕಾಣ್ತೀರಾ. ಈ ತಿಂಗಳಲ್ಲಿ ನೀವು ವಿಪರೀತವಾದಂತಹ ಆರಾಮಾದಂತಹ ಜೀವನ ಅನ್ನೋದನ್ನು ಪಡ್ಕೊಳ್ತೀರಾ. ನೋಡಿದ್ರಲ್ಲ, ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಇಷ್ಟು ಶುಭ ಫಲಗಳಿದೆ. ಇನ್ನು ಅಶುಭ ಫಲಗಳು ಯಾವ್ಯಾವುದು ಅಂತ ನೋಡೋದಾದರೆ, ಗುರು ಮತ್ತು ಕೇತು ಗ್ರಹ ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಚೆನ್ನಾಗಿಲ್ಲ. ಹಾಗಾಗಿ ಗುರು ಮತ್ತು ಕೇತು ಗ್ರಹಗಳಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. ಕೇತುವಿನಿಂದ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅಡೆತಡೆಗಳು ಉಂಟಾಗಬಹುದು. ಕೇತು ಗ್ರಹ ಏನು ಮಾಡ್ತಾರೆ ಅಂದರೆ, ನಮ್ಮ ಆಸ್ಥಾನದಲ್ಲಿ ಚೆನ್ನಾಗಿಲ್ಲ ಅಂದರೆ ನಾವು ಯಾವುದೇ ಹೊಸದಾದ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ, ಏನಾದರೂ ಒಂದು ಪ್ಲಾನಿಂಗ್ ಇಟ್ಕೊಂಡ್ರೂ ಕೂಡ ಅದರಿಂದ ನಿಮಗೆ ಅಡೆತಡೆ ಅನ್ನೋದು ಶುರುವಾಗುತ್ತೆ. ಅದರಿಂದ ನಿಮಗೆ ತೊಂದರೆಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ, ಜ್ಞಾನದಲ್ಲಿ ವಿಘ್ನಗಳು ಬರುತ್ತೆ. ವಿದ್ಯೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಸ್ವಲ್ಪ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನನ ಹೆಚ್ಚಾಗಬೇಕಾಗುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲೂ ಅನುಕೂಲ ಅನ್ನೋದು ಇರಲ್ಲ. ಹೆಚ್ಚು ಶ್ರಮವಹಿಸಿ ವಿದ್ಯಾಭ್ಯಾಸನ ಈ ರಾಶಿಯ ವಿದ್ಯಾರ್ಥಿಗಳು ಮಾಡಲೇಬೇಕಾಗಿರುತ್ತೆ. ಹಾಗಾಗಿ ಈ ರಾಶಿಯ ವಿದ್ಯಾರ್ಥಿಗಳು ತೊಂದರೆಗಳನ್ನ ಅನುಭವಿಸ್ತಾರೆ. ಜೊತೆಗೆ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಿಮಗೆ ರಾಹು ಮತ್ತು ಗುರುಗ್ರಹ ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರೋದು ಉತ್ತಮ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ಯೋಚನೆ ಮಾಡೋದಾದರೆ, ರಾಯರನ್ನು ಆರಾಧನೆ ಮಾಡಬೇಕಾಗತ್ತೆ. ಗುರು ಹಿರಿಯರನ್ನು ಭಕ್ತಿಯಿಂದ ನಮಿಸಬೇಕಾಗತ್ತೆ. ಸೂರ್ಯನ ಆರಾಧನೆ ಮಾಡಿ, ಕೇತುವಿನ ಆರಾಧನೆ ಮಾಡಿ, ಹಾಗೂ ಗುರುಗಳ ಆರಾಧನೆ ಮಾಡಿ, ಸಂಕಷ್ಟಹರ ಚತುರ್ದಶಿನ ಆಚರಣೆ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ನೋಡಿದ್ರಲ್ಲ ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಗೋಚಾರ ಫಲಗಳು ಏನಿತ್ತು ಅಂತ. ನಿಮ್ಮದು ಕೂಡ ವೃಷಭ ರಾಶಿನ? ಹಾಗಾದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.